ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈಷ್ಣವಿ ಹೆಗ್ಡೆ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕಡೆ ಪ್ಲ್ಯಾನ್ ಹಾಕ್ತಿದ್ದೇವೆ. ಅದು ಎಲ್ಲಿ ಅಂತ ಅಲ್ಲಿ ಹೋದ್ಮೇಲೆ ನೋಡುವ ಗೈಸ್. ಇವಾಗ ಕಾರಲ್ಲಿ ಹೊರಟಿದ್ದೇವೆ. ಇವಾಗ ನೀವಿಲ್ಲಿ ನೋಡ್ಬೋದು ಪರಶುರಾಮ ಸ್ಟ್ಯಾಚ್ಯೂ. ಅದಿವಾಗ ತೆಗೆದಿದ್ದಾರೆ. ನಮಗೆ ಜೋರು ಹಸಿವಾಗ್ತಿತ್ತು, ಅದಕ್ಕೆ ತಿಂಡಿ ತಿನ್ನಲಿಕ್ಕೆ ಇಲ್ಲಿ ಒಂದು ಹೋಟ್ಲಿಗೆ ಬಂದಿದ್ದೇವೆ. ಬೆಳ್ತಂಗಡಿ ಹೀಗೆ ಅಲ್ಲ, ರೈಟ್ ಅಲ್ಲ, ಚಾರ್ಮಾಡಿ ಚಂದ ಚಂದ ನಿಂಗೆ ಧನ್ಯವಾದ. ಇವಾಗ ಘಾಟಿ ಸೆಕ್ಷನಿಗೆ ಬಂದ್ವಿ. ಇಲ್ಲಿ ಫುಲ್ ಕೂಲ್ ಉಂಟು, ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ಉಂಡಿ ಹಾಕೋದಾನೆ, ಉಂಡಿ ಮತ್ತೆ ಮೀನ್ ಕರಿ. ಅದು ಸಾಂಗ್ ಮತ್ತೆ ಅಂತ ಹೇಳುವಾಗ ಇವರು ಮತ್ತೆ ಮತ್ತೆ ಮೀನ್ ಕರಿ. ನೋಡಿ ಗೈಸ್, ಇವಾಗ ಜೋರು ಮಳೆ ಬರ್ತಾ ಇದೆ. ರೋಡ್ ಕಾಣ್ತಿಲ್ಲ ಸರಿಯಾಗಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಫಾಲ್ಸ್. ಎಲ್ಲರೂ ಇಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ತಿದ್ದಾರೆ. ನಾನು ವಿಡಿಯೋ ತೆಗೆದು ನೋಡಿ ಎಲ್ಲರೂ ಈ ಫೋಟೋ ಸ್ಟಾರ್ಟ್ ಮಾಡಿದ್ರು. ನೋಡಿ ಗೈಸ್, ಎಷ್ಟು ಚೆಂದ ಉಂಟಲ್ಲ ಫಾಲ್ಸ್. ನಾವು ಆ ಫಾಲ್ಸ್ ಕೆಳಗಡೆನೆ ಕಾರ್ ನಿಲ್ಸಿದ್ವಿ. ಈಗ ಚಿಕ್ಕಮಗಳೂರಿಗೆಲ್ಲ ಹೋಗೋದಿದ್ರೆ ಈ ಟೈಮಿಗೆ ಹೋಗ್ಬೇಕು, ಯಾಕಂದರೆ ಫುಲ್ ಮಳೆ, ಕೋಲ್ಡ್, ಫುಲ್ ಚೆಂದ ಆಗ್ತದೆ, ಸುತ್ತಲಿಕ್ಕೆ ಸಹ ಚೆಂದ ಆಗ್ತದೆ. ಆದರೆ ಮಳೆಗೆ ತುಂಬ ಇಳಿಲಿಕ್ಕೆಲ್ಲ ಕಷ್ಟ ಆಗ್ತದೆ. ಇಲ್ಲಿ ಸುಮಾರು ಮಂಗ ಇದೆ ನೋಡಿ ಗೈಸ್. ಬಿಸ್ಕಿಟ್ ಎಂತ ಇಲ್ಲ, ಎಂತ ಇಲ್ಲ. ಓ, ಇಲ್ಲಿ ನೋಡಿ ಗೈಸ್, ನೋಡಿ ಗೈಸ್, ಇಲ್ಲಿ ಎಷ್ಟು ಮಂಜುಂಟು. ಇಲ್ಲಿ ಮಂಜಲ್ಲಿ ಫುಲ್ ಚಳಿ, ಅಂದರೆ ತುಂಬ ಚಳಿ ಆಗ್ತುಂಟು. अनेक सेम नाव है
ಹಾಂ 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 ರೇವಾ ಹಾಂ ಹಾಂ ಸೌಂದರ್ಯವ ಹಾಂ ಹಾಂ ಎತ್ತ ನೀನು ಕಿತ್ಲಿಗೆ ದೂರ ಸಂದು एक घंटा नो हाँ हाँ कंचे चंपू होतो गेला 2 गाडीच बा ಇವಾಗ ಜಸ್ಟ್ ಪೆಟ್ರೋಲ್ ಬಂಕಿಗೆ ಬಂದಿದ್ದೇವೆ. ಇದು ಪ್ಲೇಸ್ ಎಲ್ಲ ಎಷ್ಟು ಚಂದ ಉಂಟು. ಇಲ್ಲಿ ಒಂದು ಎಸ್ಟೇಟ್ ಯಾವುದು ಹೆಸರು ಬರ್ತಿದ್ರು, ತುಂಬ ಚಂದ ಉಂಟು. ಇನ್ನು ಚಿಕ್ಕಮಗಳೂರಿಗೆ ತುಂಬ ದೂರ ಇಲ್ಲ, ಹತ್ರ ಬಂದ್ವಿ ನಾವು ಇವಾಗ. ಸಂತೆ ಮಾರ್ಕೆಟ್. ತರಕಾರಿ ಪೂರ ಮೂಡುವೆ ಮಾಲ್ ರೇವಾ ಹಾಂ ಹಾಂ ಹೇ ಮಾರ್ಕೆಟ್ ಬಿದ್ದೆ ನೋವ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಕ್ತೀವಿ ನಾವು ಮುಖಾರ್ ಪುಳ್ಳಿ ಕೂಡೆ ತಿಲ್ಲಿ ಮಾರ್ಕೆಟ್ ನೋವ ಅವರೆಂತದ್ದು ಹೋಟೆಲ್ ರಾಜಭೋಜನ ಸೌಂದರ್ಯ ಡಿಲಕ್ಸ್ ನಾನ್ ವೆಜ್ ಮಹಾರಾಜ ಅಂತ ಮೇಲೆ ಒಂದು ನೋಡಿ, ಹೋಟೆಲ್ ರಾಯಲ್ ಪ್ಯಾಲೇಸ್ ಅರೇಬಿಯನ್ ಮಹಾರಾಜ ಡಿಲಕ್ಸ್ ಮಹಾರಾಜ ಫ್ಯಾಮಿಲಿ ಅದ ಅವ್ರು ಹಿಡಿದು ಮಹಾರಾಜ ಮಹಾರಾಜ ಬೇಕರ್ಸ್. ಗೈಸ್, ನಾನ್ ವೆಜ್ ಹೋಟ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಮತ್ತೆ ಟ್ರಾವೆಲಿಂಗ್ ಟೈಮಿಗೆ ಯಾಕೆ ಅಂತ ಹೇಳಿ ವೆಜ್ ಹೋಟ್ಲಿಗೆ ಬಂದ್ವಿ. ಗೈಸ್, ಒಂದು ಸೌತ್ ಇಂಡಿಯನ್ ಥಾಲಿ, ಒಂದು ನಾರ್ತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡಿದ್ದೇವೆ. ಮತ್ತೆ ಸ್ಟಾರ್ಟರ್ ಇಡ್ಲಿ ಅಂತ ಹೇಳಿ ಬೇಬಿ ಕಾರ್ನ್ ಮಂಚೂರಿಯನ್ ಆರ್ಡರ್ ಮಾಡಿದ್ದೇವೆ. ಇವಾಗ ನಾವು ಊಟ ಮಾಡಿಕೊಂಡು ಇಲ್ಲಿ ಸಿರಿ ನೇಚರ್ ರೂಸ್ಟ್ ಇಲ್ಲಿ ಬಂದಿದ್ದೇವೆ. ನೋಡಿ, ಅದು ಸ್ಟ್ಯಾಚ್ಯೂ ಎಷ್ಟು ಚಂದ ಉಂಟು ನೋಡಿ ಗೈಸ್. ಟ್ರಿಪ್ ಬರ್ತಿದ್ದೇವೆ 25 ಇಯರ್ಸ್ ಬ್ಯಾಕ್. ಚಿಕ್ಕಮಗಳೂರು ತರಕಾರಿ ಮಾರ್ಕೆಟ್ ಎಲ್ಲ ಹಳ್ಳಿಗಳಿಗೆ ಹೋಗ್ತಿದ್ವಿ. ಈಗ ಎಲ್ಲ ನೆನಪಿಲ್ಲ. ಗೊತ್ತಿಲ್ಲ. ಮಾರ್ಕೆಟ್ ಅಲ್ಲಿ ಎಲ್ಲ ಗೊತ್ತಿದೆ. ಈಗಲ್ಲ 25 ವರ್ಷಗಳಿಗೆ ಆವಾಗ ಎಲ್ಲರದ್ದು ಪರಿಚಯ. ನಾನು ಇಲ್ಲಿ ಹಳ್ಳಿಯಲ್ಲಿ ಎಲ್ಲ ಹಳ್ಳಿಯಲ್ಲಿ ತರಕಾರಿ ತುಂಬುತ್ತಿದ್ದೆ. ಭಾನುವಾರ ದಿವಸ ಅಣಕಿ ಸಂತೆ, ಯಾವತ್ತೋ ಮಂಗಳವಾರನ ಶನಿವಾರನ ಜಾವಗಲ್, ಮತ್ತೆ ಬೀಗನಹಳ್ಳಿ, ಬೀಗನಹಳ್ಳಿ, ಮತ್ತೆ ಬೆನ್ನೂರು, ಮತ್ತೆ ಇವರೊಬ್ಬರು ಇದ್ದ ಸಿದ್ದಣ್ಣ ಅಂತ, ಇಲ್ಲಿ ಅದು ಮುಳ್ಳಯ್ಯನಗಿರಿ ಟ್ರಾಫಿಕ್ ಅಲ್ಲ, ಕ್ಲೋಸ್ ಇದೆ, ಟ್ರೆಕ್ಕಿಂಗ್ ಹೋಗ್ಬೇಕು ಅದು. ಹೌದಾ? ಅಲ್ಲಿ ಸಿರಿ ನೇಚರ್ ರೂಸ್ಟ್ ಇಂದ ನಾವು ಕಾರಿಗೊಂದು ಡ್ರೈವರ್ ಮಾಡಿಕೊಂಡು ಇವಾಗ ಡ್ರೈವರ್ ಜೊತೆ ಹೋಗ್ತಿದ್ದೀವಿ ಕಾರಲ್ಲಿ. ಇಲ್ಲಿ ನೋಡಿ ಗೈಸ್, ಅಪ್ಪ ಮಲಗಿದ್ದಾರೆ. ಇವಾಗ ಇಲ್ಲಿ ಒಂದ್ ಕಡೆ ಜಿಪ್ ಲೈನ್ ಅಂತ ಹೇಳಿದ್ರು, ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ, ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಎಲ್ಲರೂ ಫ್ರೆಂಡ್ಸ್ ಬಂದಿದ್ದಾರೆ. ಇವಾಗ ಎಲ್ಲರೂ ರೆಡಿ ಆಗ್ತಿದ್ದಾರೆ ಹೋಗ್ಲಿಕ್ಕೆ. ಅದರಲ್ಲಿ ಇವರೆಲ್ಲ ಹೋಗಿ ಹೇಗೆ ಹೋಗ್ತಾರಂತ ಹೇಳಿ ನೋಡಿ ಆದಮೇಲೆ ನಾನು ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತೇನೆ ಗೈಸ್. ಹೋಗ್ಬೇಕಂತ ಏನೋ ತುಂಬ ಆಸೆ ಇದೆ, ನೋಡ್ಬೇಕು ಇವಾಗ.
ಇಲ್ಲಿ ತುಂಬ ಅಂದರೆ ತುಂಬ ಗಾಳಿ ಬರ್ತದೆ. ನಮ್ಮದು ನನ್ನ ಅಪ್ಪನ ಹಿಡ್ಕೊಳ್ಳೆ ಸಹ ಕಷ್ಟ ಆಯಿತು, ಅವ್ರಿಗೆ ಅದನ್ನು ಹಿಡ್ಕೊಳ್ಳಿಕ್ಕೆ ಸಹ ಆಗ್ತಿಲ್ಲ, ಅಷ್ಟು ಗಾಳಿ ಬರ್ತಿದೆ ಇಲ್ಲಿ. ಮೊಬೈಲೆಲ್ಲ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಗೈಸ್. ನಂಗೆ ಅಷ್ಟೆಲ್ಲ ಮೊಬೈಲ್ ಇಟ್ಕೊಂಡು ಸರ್ಕಸ್ ಮಾಡುವಷ್ಟೆಲ್ಲ ಏನು ಆಸೆ ಇಲ್ಲ, ಆದರೆ ಹೋಗ್ಬೇಕಂತೇನೂ ಆಸೆ ಇದೆ. ಸ್ವಲ್ಪ ಹೊತ್ತಲ್ಲಿ ನಾನು ರೆಡಿ ಆಗ್ತೇನೆ ಗೈಸ್ ಹೋಗ್ಲಿಕ್ಕೆ. ನೋಡಿ ಗೈಸ್, ನಾನು ಹೋಗ್ತಿದ್ದೇನೆ. ನಡ್ಕೊಂಬರೋದೊಂದು ವಿಡಿಯೋ ಮಾಡ್ತೀನಿ ಗೈಸ್. ಇದು ಸಿಪ್ ಲೈನ್ ಹೋಗುದು ಮತ್ತೆ ಬರೋದು. ಹೋಗುವಾಗ ಸ್ಟ್ರೇಟ್ ಹೋಗ್ತದೆ, ತುಂಬ ದೂರ ತನಕ ಹೋಗ್ತದೆ, ಮತ್ತೆ ವಾಪಸ್ ಬರುವಾಗ ಡೌನಿಗೆ ಬರ್ತದೆ. ಡೌನಿಂದ ನಾವು ಸ್ಟೆಪ್ಸ್ ಎಲ್ಲ ನಡ್ಕೊಂಡು ಬರ್ಬೇಕು ಮೇಲೆ. ಮಾತ್ರ ತುಂಬ ಗಮ್ಮತ್ತಾಯಿತು ಗೈಸ್, ನಿಜ ಹೇಳ್ತೇನೆ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ. ನಮಗೆ 3 ದಿನ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ರೇನ್ ಕೋಟ್ ಅದಕ್ಕೆ ಹಿಡ್ಕೊಂಡು ಬರ್ಲಿಕ್ಕೆ ಹೇಳಿದ್ರು. ರೇನ್ ಕೋಟ್ ಮತ್ತೆ ಶೂ, ರೋಪಲ್ಲೆಲ್ಲ ನಡಿಲಿಕ್ಕೆ ಇತ್ತು. ನನಗೆ ಮಾತಾಡ್ಲಿಕ್ಕೆ ಸಹ ಆಗ್ತಿಲ್ಲ, ಫುಲ್ ಶಿವರ್ ಆಗ್ತಿದ್ದೇನೆ, ಫುಲ್ ಕೋಲ್ಡ್ ಉಂಟಿಲ್ಲಿ. ಇವಾಗ ಇಲ್ಲೊಂದು ಫಾಲ್ಸ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇವಾಗ ನಿಮಗೆ ಫಾಲ್ಸ್ ತೋರಿಸ್ತೇನೆ, ನೋಡಿ ತಾಯಿ. ಇಲ್ಲಿ ಕಾಣಿಸ್ತಿದೆ ಅಲ್ಲ ಫಾಲ್ಸ್, ಹತ್ರ ಹೋಗಿ ತೋರಿಸ್ತೇನೆ, ಬನ್ನಿ ಹೋಗುವ. ಫಾಲ್ಸ್ ಇಂದ ರಿಟರ್ನ್ ಹೋಗ್ತಿದ್ದೇವೆ. ಫುಲ್ ಮಂಜು ಜಾಸ್ತಿ ಆಗ್ತಾ ಉಂಟು. ಗೈಸ್, ರಿಟರ್ನ್ ಹೋಗುವಾಗ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು. ನೋಡಿ ಗೈಸ್, ಕಾರ್ ಹೇಗಾಗಿದೆ ಅಂತ. ನಾವು ಟರ್ನಿಂಗ್ ಆಗುವಾಗ ತುಂಬ ಲೆಫ್ಟಿಗೆ ಹೋಗಿದ್ದೇವೆ, ಆದರೆ ಅವರು ಆಚೆ ಸೈಡಿಂದ ಬರುವವರು ತುಂಬ ರೈಟಿಗೆ ತಗೊಂಡದು ಗಾಡಿಗೆ ಟಚ್ ಆಯಿತು. ಸೊ ಇದು ಇಲ್ಲಿ ತಗೊಂಡದ್ದು 250 ರೂಪೀಸಿಗೆ. ನಾವಿಲ್ಲಿ ಕಾರಲ್ಲಿ ಹೋಗ್ತಿರುವಾಗ ಇಬ್ಬರು ಬೈಕಲ್ಲಿ ಬಂದು, ಅವ್ರದ್ದೇನೋ ಮೊಬೈಲ್ ಸರ್ವಿಸ್ ಅಂತೆ, ಅವರು ನಮ್ಮ ಗಾಡಿ ನೋಡಿ ಈಗಲೇ 10 ಮಿನಿಟ್ಸಲ್ಲಿ ರಿಪೇರಿ ಮಾಡಿಕೊಡ್ತೇವೆ ಅಂತ ಹೇಳಿದರು. ಅದಕ್ಕೆ ಆಯಿತು ಅಂತ ಹೇಳಿ ಮಾಡಿಸ್ಲಿಕ್ಕೆ ಹೇಳಿದ್ವಿ. ಜಸ್ಟ್ 10 ಮಿನಿಟ್ಸಲ್ಲಿ ಮಾಡಿಕೊಟ್ಟಿದ್ದಾರೆ ಗೈಸ್. ಹಸಿವಾಗ್ತಿತ್ತಂತ ಅಲ್ಲಿ ಒಂದು ಕಡೆ ನಿಲ್ಲಿಸಿದ್ವಿ, ಆದರೆ ಅವ್ರು ಕ್ಲೋಸ್ ಮಾಡೋ ಟೈಮ್ ಅಂತ ಏನಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಹೋಟೆಲಿಗೆ ಬಂದಿದ್ದೇವೆ. ಹೋಟೆಲ್ ತುಂಬ ಚೆಂದ ಇದೆ ಗೈಸ್, ಗಾರ್ಡನ್ ಇದೆ, ಪಾರ್ಕ್ ಇದೆ.
ಮಸಾಲ ಪಾಪಡ್ ಮತ್ತು ಬಟರ್ ನಾನ್ ಮತ್ತು ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದ್ದೇವೆ. ನೋಡಿ ಗೈಸ್, ನಾನು ಅವಾಗ ಹೇಳಿದ್ದೆ ಅಲ್ಲ, ಜೋಕಾಲಿ ಇದೆ. ಇವಾಗ ಇಲ್ಲಿ ಗಾರ್ಡನ್ ರೆಸ್ಟೋರೆಂಟ್ ಇದೆ, ತೋರಿಸ್ತೇನೆ ಬನ್ನಿ ಗೈಸ್. ಇದು ಗಾರ್ಡನ್ ರೆಸ್ಟೋರೆಂಟ್. ಇದು ಪ್ಲೇಸ್ ಮಾತ್ರ ತುಂಬ ಚಂದ ಇದೆ. ಗೈಸ್, ಇಲ್ಲಿ ಪಾರ್ಕ್ ಸಹ ಇದೆ ನೋಡಿ ಗೈಸ್. ನಾವು ನಮ್ಮ ಜಾಕಿಗಂತ ಹೇಳಿ ಊಟ ಎಲ್ಲ ತಗೊಂಡಿದ್ವಿ. ಅದನ್ನು ನಾನು ಹಿಡ್ಕೊಂಡು ಆಚೆ ಹೋಗೋದು ನೋಡಿ, ಇದು ನನ್ನ ಹಿಂದೆನೇ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ತಿರುಗಿದ್ರು ನನ್ನ ಹಿಂದೆನೇ ಬರ್ತುಂಟು. ಸ್ಟಾಪ್. ನಾವು ಬಂದಿರೋ ಪ್ಲೇಸ್ ನೋಡಿ, ಸೀಗೋಡು ಕೆಫೆ. ಇಲ್ಲಿ ಮೆನು ಚಿಕ್ಕದಾಗಿ ಹಾಕಿದ್ದಾರೆ. ಬಟನ್ ತೆಗಿಲಿಕ್ಕೆ ಸಹ ಬರಲ್ಲ ಮಾಡಿ. ತೆಗಿ ಬೇಗ. ನರಗುತ್ತದೆ. ಬಟನ್ ಕಿತ್ತಿ ಬರ್ಬೋದು, ನೀನ್ ತೆಗಿಯೋ ಪೋರ್ಸಿ. ಅಮ್ಮ, ಅದರಲ್ಲಿ ರೇಟ್ 735 ಅಂತ ಬರ್ತಿದೆ. ಗೈಸ್, ಇವಾಗ ಜಸ್ಟ್ ನಾವು ಮನೆಗೆ ಬಂದ್ವಿ. ಇವಾಗ ಟೈಮ್ ಎಷ್ಟಂದರೆ ನೋಡಿ ಗೈಸ್, 12:10 ಆಯಿತು. ಅಲ್ಲಿ ಚಿಕ್ಕಮಗಳೂರಲ್ಲಿ ಲಾಸ್ಟ್ ಬರುವಾಗ 2 ಐಟಮ್ ತಗೊಂಡಿದ್ದೇವೆ, ತೋರಿಸ್ತೇನೆ ಗೈಸ್. ಇದು ನೋಡಿ, ಇದು ನನ್ನ ಸ್ವೆಟರ್. ಇದಕ್ಕೆ ಫಸ್ಟ್ 680 ಅಂತ ಹೇಳಿದರು. ಮತ್ತು ಇದಕ್ಕೆ, ಇದು ನನ್ನ ತಂಗಿಗೆ, ಇದಕ್ಕೆ 630 ಅಂತ ಹೇಳಿದರು. ಟೋಟಲ್ 1310 ಆಯಿತು. ಮತ್ತು ಫುಲ್ ಚೌಕಾಸಿ ಮಾಡಿ 1200ಗೆ ಬಂದರು. ನಾವು ಇನ್ನೂ ಚೌಕಾಸಿ ಮಾಡಿ ನಾವು 1100ಗೆ ತಗೊಂಡ್ವಿ 2 ಸ್ವೆಟರ್. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಇವತ್ತಿದು ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ತುಂಬ ಸಾಕಾಗಿದೆ, ಇವಾಗ ನಿದ್ದೆ ಮಾಡಬೇಕು. ನಾಳೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಗೈಸ್. ನಿನ್ನೆ ರಾತ್ರಿ ಬರುವಾಗ ಲೇಟ್ ಆಗಿತ್ತಂತ ಮತ್ತೆ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ ಗೈಸ್, ಅಲ್ಲಿ ಒಂದು ಕಡೆ ಕಾಫಿ ಕುಡಿದಿದ್ವಿ. ಅದು ತುಂಬ ಒಳ್ಳೆ ಇತ್ತು. ಅದರದ್ದು ಪರಿಮಳ ಅಂದರೆ ತುಂಬ ಚೆಂದ ಇತ್ತು. ಅದಕ್ಕೆ ನಾನು ಬೇಕಂತ ಹೇಳಿ ಅವ್ರ ಹತ್ರ ಕೇಳುವಾಗ ಕಾಫಿ ಪೌಡರ್ ಕೊಟ್ಟರು. ನೋಡಿ, ಇದು ಫಿಲ್ಟರ್ ಕಾಫಿ, ಗೋಲ್ಡನ್ ಬ್ಲೆಂಡ್ ಫಿಲ್ಟರ್ ಕಾಫಿ. ಇದಕ್ಕೆ ಪ್ರೈಸ್ 250 ಗ್ರಾಮ್. ಇದು ತುಂಬ ಚೆಂದ ಉಂಟು ಗೈಸ್, ನಿಜ ಹೇಳ್ತೇನೆ. ನೀವು ಆಚೆ ಸೈಡ್ ಹೋದರೆ ಇದನ್ನು ಪರ್ಚೇಸ್ ಮಾಡಿ, ತುಂಬ ಚೆಂದ ಉಂಟು. ಮತ್ತು ಇನ್ನೊಂದಂದರೆ ಮಸಾಲ ಚಾಯ್, ಇದು ಸಹ ಹಾಗೆ. ಇದಕ್ಕೆ 250 ಗ್ರಾಮಿಗೆ 275 ರುಪೀಸ್. ಇದು ನಿಮಗೆ ಬೇಕಿದ್ದರೆ ನೀವು ಆರ್ಡರ್ ಮಾಡ್ಬೋದು ಆನ್ಲೈನಲ್ಲಿ ಸಹ. ಆನ್ಲೈನ್ ಮಾಡೋದಿದ್ದರೆ ಇಲ್ಲಿ ಅವರ ವೆಬ್ಸೈಟ್ ಉಂಟು. ನೆಕ್ಸ್ಟ್ ನೀವು ವಾಟ್ಸಪ್ಪಿಂದ ಸಹ ಆರ್ಡರ್ ಮಾಡ್ಬೋದು. ನನಗಂತೂ ಇದು ಇಷ್ಟ ಆಯಿತು, ನಿಮಗೆ ಸಹ ಇಷ್ಟ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗುವ. ಬಾಯ್ ಗೈಸ್.